ಫಳಫಳ ಹೊಳೆಯೋ ಚಿನ್ನವನ್ನ ಬ್ಯಾಂಕ್ನಲ್ಲಿ ಅಡ ಇಟ್ಟ ಆತ ಲಕ್ಷ ಸಾಲ ಪಡೆದಿದ್ದ. ಮತ್ತೆ ಸಾಲ ಪಡೆಯೋದಕ್ಕೆ ಅಂತ ಬಂದು ಅದೇ ಆಸಾಮಿ ಈಗ ಲಾಕ್ ಆಗಿದ್ದಾನೆ. ಇಷ್ಟಕ್ಕೂ ಆ ಚಿನ್ನದ ರಹಸ್ಯವನ್ನ ತೋರಿಸ್ತೀವಿ ನೋಡಿ. ನಕಲಿ ಚಿನ್ನಾಭರಣ ನೀಡಿ ಬ್ಯಾಂಕ್ನಿಂದ ಸಾಲ, ಮತ್ತೊಮ್ಮೆ ಸಾಲ ಪಡೆಯೋಕೆ ಬಂದಾಗ ಆರೋಪಿ ಲಾಕ್. ಬಳೆ ಫಳಫಳ ಹೊಳೆದ್ರೆ ಸರ ಲಖಲಖ ಅಂತಿದೆ. ಬಂಗಾರಕ್ಕೆ ಸೆಡ್ಡು ಹೊಡೆಯುವಂತಿರೋ ಇದು ನಕಲಿ ಚಿನ್ನ. ಆದ್ರೆ ಇದೇ ನಕಲಿ ಚಿನ್ನವನ್ನ ಬ್ಯಾಂಕ್ಗೆ ತಂದಿದ್ದ ಭೂಪ ಸಾಲ ಪಡೆಯೋಕ್ ಬಂದಿದ್ದ. ಆಗ್ಲೇ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಕೊಡಗು ಜಿಲ್ಲೆ ಜಿಲ್ಲಾ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಅದರ ಇತರ 13 ಶಾಖೆಗಳಲ್ಲಿ ವಂಚಕರು ನಕಲಿ ಚಿನ್ನ ನೀಡಿ ಬರೋಬ್ಬರಿ 30,66,000 ರೂಪಾಯಿ ಸಾಲ ಪಡೆದಿದ್ದಾರೆ. ಆ ಮೂಲಕ ಬ್ಯಾಂಕ್ಗೆ ಪಂಗನಾಮ ಹಾಕಿದ್ದಾರೆ. ಅಷ್ಟಕ್ಕೂ ಡಿಸೆಂಬರ್ 4ರಂದು ಮಡಿಕೇರಿ ತಾಲೂಕಿನ ಕುಂಜಿಲಾ ಗ್ರಾಮದ ಮೊಹಮ್ಮದ್ ರಿಜ್ವಾನ್ ಚಿನ್ನದ ಬಳೆ ಹಾಗೆ ಸರ ತಂದು ಸಾಲ ಪಡೆಯೋಕೆ ಬಂದಿದ್ದ. ಹೀಗಾಗಿ ಅವುಗಳನ್ನ ತಪಾಸಣೆ ಮಾಡೋಕೆ ಅಂತ ಅಕ್ಕಸಾಲಿಗರ ಬಳಿ ಕಳಿಸಲಾಗಿತ್ತು. ಪರಿಶೀಲಿಸಿದಾಗ ಅವು ನಕಲಿ ಅನ್ನೋದು ಗೊತ್ತಾಗಿತ್ತು. ಕೂಡಲೇ ಬ್ಯಾಂಕ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿ ರಿಜ್ವಾನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. 13 ಸಾರಿ ಬೇರೆ ಬೇರೆ ಕ್ವಾಂಟಿಟಿಯಲ್ಲಿ ಚಿನ್ನವನ್ನು ಅಡ ಇಟ್ಬಿಟ್ಟು ಸುಮಾರು 571 ಗ್ರಾಮ್ ಇದುವರೆ ಮೋಸವಾಗಿರೋ ಚಿನ್ನವನ್ನು ಅಡ ಇಟ್ಟು ಸುಮಾರು 30,66,000 DCC ಬ್ಯಾಂಕ್ಗಳಿಂದ ತಗೊಂಡಿರುವುದು ಕಂಡು ಬಂದಿದೆ. 2 ಜನ ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾರೆ. ಮುಂದೆ ತನಿಖೆ ನಡೆತಾ ಇದೆ. ಇದು ಬೇರೆ ಬ್ಯಾಂಕ್ಗಳಲ್ಲಿ ಯಾವುದು ಇದೆ ಅಂದ್ರೆ ನಾವು ಈಗ ಲೆಟರ್ ಕೂಡ ಬರೀತಾ ಇದೀವಿ. ವಿಷಯ ಅಂದ್ರೆ ಇದೇ ರಿಜ್ವಾನ್ ಈ ಹಿಂದೆ ಇದೇ ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಟ್ಟು 15 ಲಕ್ಷ ಸಾಲ ಪಡೆದಿದ್ದ. ಅವುಗಳನ್ನ ಮತ್ತೆ ಪರಿಶೀಲಿಸಿದಾಗ ಅವುಗಳೂ ಕೂಡ ನಕಲಿ ಅನ್ನೋದು ಗೊತ್ತಾಗಿದೆ. ಇನ್ನು ರಿಜ್ವಾನ್ ಅನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದ ಹಾಗೆ ಆತನ ಜೊತೆ 7 ಜನರ ಗ್ಯಾಂಗ್ ಇರೋದು ಗೊತ್ತಾಗಿದೆ. DCC ಬ್ಯಾಂಕ್ನ ವಿವಿಧ ಬ್ರಾಂಚ್ಗಳಲ್ಲಿ ನಕಲಿ ಚಿನ್ನದಿಂದಲೇ 30 ಲಕ್ಷ ಸಾಲ ಪಡೆದಿದ್ದಾರೆ. ಇದರ ಹಿಂದೆ ಬ್ಯಾಂಕ್ ಸಿಬ್ಬಂದಿಯೂ ಇರಬಹುದು ಅಂತ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. DCC ಬ್ಯಾಂಕಿನ 2-3 ಶಾಖೆಗಳಲ್ಲಿ ನಕಲಿ ಚಿನ್ನ ಇಟ್ಟು ವಂಚನೆ ಮಾಡಿ 15 ಲಕ್ಷಕ್ಕಿಂತ ಹೆಚ್ಚು ಹಣ ತಗೊಂಡೋಗಿದ್ದಾರೆ. ಈ ಪ್ರಕರಣ ನಿಜಕ್ಕೂ ನಮ್ಮನ್ನ ಕೊಡಗಿನ ಜನರು ನಮ್ಮನ್ನು ಕಂಗಲಾಗಿ ಮಾಡಿದೆ. 1 ಸರಿಯಲ್ಲ 2 ಸರಿಯಲ್ಲ 3ನೇ ಸರಿ ತಂದ್ಬಿಟ್ಟು ಚಿನ್ನ ಅಡ ಇಡುವಾಗ ಈ ನಕಲಿ ಚಿನ್ನ ಅಡ ಇಡುವಾಗ ಆತ ಸಿಗಾಕೊಂಡಿದ್ದಾನೆ ಅಂತ ಹೇಳುವಂಥ ಮಾಹಿತಿ ಬರ್ತಾ ಇದೆ. ನಮಗೆಲ್ಲ ಒಂದು ಸಂಶಯ ಮೂಡಿದೆ, ಇದರಲ್ಲಿ ಬೇರೆ ಯಾರಾದರೂ ಶಾಮೀಲಾಗಿದ್ದಾರಾ ಮತ್ತು ಈ ವಂಚನೆ ಬರೀ 2-3 ಬ್ರಾಂಚ್ಗೆ ಮಾತ್ರ ಆಗಿದೆಯಾ ಅಥವಾ ಇಲ್ಲ ಇಡೀ ಕೊಡಗಿನಲ್ಲಿ ಆಗಿದೆ ಅಂತೇಳಿ. ಚಿನ್ನವನ್ನ 10 ಬಾರಿ ಪರಿಶೀಲಿಸಿ ಅಡ ಇಟ್ಕೊಳ್ಳೋ ಬ್ಯಾಂಕ್ಗಳು ಇಲ್ಲಿ ಯಾಮಾರಿದ್ದು ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.